ಜೆಡಿಎಸ್ ಭದ್ರಕೋಟೆಗೆ ಬಂದ್ರು ಕೂಡ ಜೆಡಿಎಸ್ ಬಗ್ಗೆ ಮೋದಿ ಸೈಲೆಂಟ್ ಆಗಿದ್ರು. ನಿನ್ನೆ ಮಂಡ್ಯ ಸಮಾವೇಶದಲ್ಲಿ ಜೆಡಿಎಸ್ ಬಗ್ಗೆ ಮೋದಿ ಸೈಲೆಂಟ್ ಆಗಿದ್ರು. ಯಾವುದೇ ರೀತಿಯಲ್ಲೂ ವಾಗ್ದಾಳಿಯನ್ನು ನಡೆಸಿಲ್ಲ. ಜೆಡಿಎಸ್ ಪಕ್ಷದ ಬಗ್ಗೆ ಮಾತಾಡುವಾಗ ಹಿಂದೆ ಅಮಿತ್ ಶಾ ಅವರು ಕುಟುಂಬ ರಾಜಕಾರಣದ ಬಗ್ಗೆ ಪ್ರಸ್ತಾಪ ಮಾಡ್ತಲೇ ಇದ್ರು, ಫ್ಯಾಮಿಲಿ ಪಾಲಿಟಿಕ್ಸ್ ಅಂತ ಹೇಳಿ. ಆದ್ರೆ ನಿನ್ನೆ ಜೆಡಿಎಸ್ ಭದ್ರಕೋಟೆಯಲ್ಲಿ ನಿಂತು ಮಾತಾಡುವಾಗ ನರೇಂದ್ರ ಮೋದಿ ಅವರು ಒಂದು ಸೆಂಟೆನ್ಸ್ ಕೂಡ ಜೆಡಿಎಸ್ ಬಗ್ಗೆ ಟೀಕೆಗಳನ್ನ ಮಾಡಲಿಲ್ಲ. ಭಾಷಣದ ಸಂದರ್ಭದಲ್ಲಿ ಚಕಾರವನ್ನ ಎತ್ತಿಲ್ಲ. ಜೆಡಿಎಸ್ ಬಗ್ಗೆ ಎಟಿಎಂ ಕುಟುಂಬ ರಾಜಕಾರಣ ಅಂತ ಈ ಹಿಂದೆ ಅಮಿತ್ ಶಾ ಟೀಕೆ ಮಾಡಿದ್ರು. ನಿನ್ನೆ ಅಭಿವೃದ್ಧಿ ಹೆಸರಿನ ಮೂಲಕ ಬರೀ ಕಾಂಗ್ರೆಸ್ ವಿರುದ್ಧ ಮೋದಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಆದ್ರೆ ಜೆಡಿಎಸ್ ಬಗ್ಗೆ ನಿನ್ನೆ ಏನು ಮಾತಾಡಿಲ್ಲ. ಇದ್ರ ಹಿಂದೆ ಒಂದಿಷ್ಟು ಲೆಕ್ಕಾಚಾರಗಳಿದೆ. ಏನೇನು ರಾಜಕೀಯ ಲೆಕ್ಕಾಚಾರಗಳು? ಏನೇ ಮಾತಾಡಿದ್ರು ಕೂಡ ಈಗ ಹೊಗಳಕ್ಕಂತೂ ಆಗಲ್ವಾ, ಟೀಕೆನೇ ಮಾಡ್ಬೇಕಾ ಜೆಡಿಎಸ್ ಬಗ್ಗೆ? ಆತರ ಮಾತಾಡಿದ್ರೆ ದೇವೇಗೌಡರಿಗೆ ನೋವಾಗುತ್ತೆ ಅನ್ನೋ ಆತಂಕ. ದೇವೇಗೌಡರ ಕುಟುಂಬಕ್ಕೆ ಬೈದ್ರೆ ಜೆಡಿಎಸ್ ಭದ್ರಕೋಟೆ ಆಗಿರೋದ್ರಿಂದ ಅಲ್ಲಿ ಬಿಜೆಪಿಗೆ ಮೈನಸ್ ಆಗುತ್ತೆ, ಬಿಜೆಪಿ ಮತಗಳು ದೂರವಾಗುವಂತ ಭೀತಿಯಿಂದ. ಇದೇ ಕಾರಣಕ್ಕೆ ದೇವೇಗೌಡರ ಕುಟುಂಬದ ಬಗ್ಗೆ ಜೆಡಿಎಸ್ ಬಗ್ಗೆ ನಿನ್ನೆ ಮಂಡ್ಯದಲ್ಲಿ ಮಾತಾಡುವಾಗ ನರೇಂದ್ರ ಮೋದಿ ಅವರು ಏನೂ ಟೀಕೆಗಳನ್ನ ಮಾಡಿಲ್ಲ ಅಂತ ಹೇಳಿ ಈಗ ಚರ್ಚೆಗಳು ನಡೀತಾ ಇದೆ.